ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಎಲ್ಲ ಕ್ವಶನ್ಸ್ಗಳ ಆಯಿತಾ ವಿತ್ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ರೀಸನ್ ಇಷ್ಟೇ, ಬಹಳ ಜನ ಬರೀತಾ ಇದ್ದೀರಾ, ಆದರೆ ಎಕ್ಸಾಮಲ್ಲಿ ನಿಮಗೆ ಅಂಕಗಳು ಸಿಗ್ತಾ ಇಲ್ಲ, ಔಟ್ ಆಫ್ 40 ಮಾರ್ಕ್ಸ್ ಸಿಗ್ತಾ ಇಲ್ಲ. ಹಾಗಾಗಿ ಯಾವ ರೀತಿಯಾಗಿ ಬರೀಬೇಕು, ಸೆಂಟೆನ್ಸ್ ಫಾರ್ಮೇಷನ್ ಯಾವ ರೀತಿಯಾಗಿರಬೇಕು, ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನು ಬರೀಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಬನ್ನಿ, ಈಗ ಈ ಒಂದು ಕ್ವಶನ್ ಬಂದು ನಿಮಗೆ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಒಂದು ಪಾಠ ಇದೆ. ಇದು 90% ಚಾನ್ಸಸ್ ಇದೆ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರುವಂಥದ್ದು. ವಾಟ್ ಹ್ಯಾಪಂಡ್ ವೆನ್ ಮಾರಾ ವಾಸ್ ಕಟಿಂಗ್ ದಿ ಬ್ಯಾಂಬೋ ಶೂಟ್, ಹೌ ವಾಸ್ ಹಿ ಕ್ಯೂರ್ಡ್ ಅಂತ ಇದೆ. ಏನಾಯಿತು ಮಾರಾ ಬ್ಯಾಂಬೋ ಶೂಟನ್ನು ಕಟ್ ಮಾಡುವ ಸಮಯದಲ್ಲಿ ಅಂತ. ಬ್ಯಾಂಬೋ ಶೂಟ್ ಅಂತ ಹೇಳಿದರೆ ಬಿದುರು ಅಂತ ಹೇಳ್ತೀವಿ. ಹೌ ವಾಸ್ ಹಿ ಕ್ಯೂರ್ಡ್, ಯಾವ ರೀತಿಯಾಗಿ ಅವನಿಗೆ ಅದು ಗುಣವಾಗುತ್ತೆ ಅಂತ ಇದೆ. ಬನ್ನಿ ಈಗ. ಅಥವಾ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ವೈ ವಾಸ್ ಅ ವೈಟ್ ಮ್ಯಾನ್ ರೆಡಿ ಟು ಗಿವ್ ಹಿಸ್ ಎಂಟೈರ್ ಪ್ಲ್ಯಾಂಟೇಷನ್ ಟು ಮಾರಾ, ಯಾವ ಕಾರಣಗಳಿಂದಾಗಿ ಯಾರು ವೈಟ್ ಮ್ಯಾನು ನೋಡಿ ಆಯಿತಾ ತನ್ನ ಇಡೀ ಪ್ಲ್ಯಾಂಟೇಷನನ್ನೇ ಮಾರನ ಹೆಸರಿಗೆ ಕೊಡ್ತೀನಿ ಅಂತ ಹೇಳುತ್ತಾನೆ, ಅವನ ಹೆಸರಿಗೆ ಬರೆದು ಕೊಡ್ತೀನಿ ಅಂತ. ಈಗ ಬನ್ನಿ, ಈಗ ಕತೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರನ್ನು ಬರೆದವರು ಪೂರ್ಣಚಂದ್ರ ತೇಜಸ್ವಿ. ಇದನ್ನು ಇಂಗ್ಲೀಷಲ್ಲಿ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ರಿಟರ್ನ್ ಬಾಯ್ ಪೂರ್ಣಚಂದ್ರ ತೇಜಸ್ವಿ. ಡೀಲ್ಸ್ ವಿತ್ ದಿಸ್ ಸ್ಟೋರಿ ಡೀಲ್ಸ್ ವಿತ್ ದಿ ಏನು ಅಥವಾ ಡೀಲ್ಸ್ ವಿತ್ ದಿ ಸ್ಟೋರಿ ಆಫ್ ಎ ಅನ್ಯೂಸುವಲ್ ಮೆಡಿಸಿನಲ್ ಕ್ರೀಪರ್. ಅದು ಬರಲ್ಲ ಅಂದರೆ ಈಸಿಯಾಗಿ ದಿ ಸ್ಟೋರಿ ಡೀಲ್ಸ್ ವಿತ್ ದಿ ಆಯಿತಾ ಅನ್ಯೂಸುವಲ್ ಮೆಡಿಸಿನಲ್ ಕ್ರೀಪರ್ ಅಂತಲೂ ಕೂಡ ಬರಿಬೋದು. ದೇರ್ ವರ್ ಮೆನಿ ಬಿಜಾರೆ ಸ್ಟೋರೀಸ್ ಅಂತ ಇದೆ. ಅಂದರೆ ಏನಂತೀರ ತಗೊಳ್ಳೋ ಅನ್ಬಿಲೀವಬಲ್ ಸ್ಟೋರೀಸ್ ಅಂತ ಟೋಲ್ಡ್ ಬೈ ಮಾರಾ ಅಬೌಟ್ ದಿಸ್ ಕ್ರೀಪರ್. ಇದನ್ನು ನಾವು ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಹೇಳ್ತೀವಿ. ಪ್ರತಿಯೊಂದು ಆನ್ಸರಿಗೂ 3 ಅಥವಾ 4 ಅಂಕದ ಪ್ರಶ್ನೆಗಳಿಗೆ ಅದೇ ಉತ್ತರವನ್ನು ಬರೆಯಿರಿ. ಈಗ ನಾವು ಆನ್ಸರ್ ಕಡೆಗೆ ಬರ್ತಾ ಇದ್ದೇವೆ. ಒನ್ ಡೇ, ಒಂದು ದಿನ ಏನಾಯಿತು ಅಂದರೆ ಮಾರಾ ಹ್ಯಾಡ್ ಗಾನ್ ಟು ದಿ ಫಾರೆಸ್ಟ್, ಕಾಡಿಗೆ ಹೋಗ್ತಾನೆ ಮಾರಾ ಆಯಿತಾ ಫಾರೆಸ್ಟ್ ಟು ಬ್ರಿಂಗ್ ಸಮ್ ಬ್ಯಾಂಬೋ ಶೂಟ್ಸ್, ಬ್ಯಾಂಬೋ ಶೂಟ್ಸನ್ನು ತರೋಣ ಅಂದ್ಬಿಟ್ಟು ಹೋಗ್ತಾನೆ. ವೈಲ್ ಕಟಿಂಗ್ ದ ಬ್ಯಾಂಬೋ ಶೂಟ್ಸ್ ಹಿ ಆಕ್ಸಿಡೆಂಟ್ಲಿ ಕಟ್ ಹಿಸ್ ಹ್ಯಾಂಡ್, ಅದನ್ನು ಬಿದಿರು ಹೌದಲ್ವ, ಅದನ್ನು ಕಟ್ ಮಾಡುವ ಸಮಯದಲ್ಲಿ ತನ್ನ ಕೈಯ ಮೇಲೆ ಅದು ಶಾರ್ಪ್ ಸಿಕ್ಕಲ್ ಕಟ್ ಆಗುತ್ತೆ. ಅವಾಗೇನಾಗುತ್ತೆ ಆರ್ಟ್ರಿ ಪಾರ್ಟ್ ಅಂತ ಇದೆ. ಕಟ್ ದಿ ಆರ್ಟ್ರಿ ಪಾರ್ಟ್. ಆರ್ಟ್ರಿ ಪಾರ್ಟ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ನೋಡಿ, ಬ್ಲಡ್ಡು ನಮ್ಮ ಹಾರ್ಟ್ನಿಂದ ಎಲ್ಲ ದೇಹದ ಭಾಗಗಳಿಗೆ ಹೋಗುವಂಥ ಒಂದು ನರ ಆಗಿರುತ್ತೆ, ಅದೇ ಕಟ್ಟಾಗ್ಬಿಡುತ್ತಲ್ಲಿ. ಸೊ ಹಿ ಸ್ಟಾರ್ಟೆಡ್ ಬ್ಲೀಡಿಂಗ್ ಕಾಪಿಯಸ್ಲಿ ಅಂತ ಹೇಳಿದರೆ ಬಹಳ ಫಾಸ್ಟಾಗಿ ಏನಾಗುತ್ತೆ ಅಂತ ಹೇಳಿದರೆ ಆಯಿತಾ ಇನ್ ಸ್ಪಾಟ್ ಅಂತ ಹೇಳಿದರೆ ಚಿಮ್ತಾ ಇರುತ್ತೆ ರಕ್ತ, ಆ ಸ್ಪೀಡಿಗೆ ಹೋಗ್ತಾ ಇರುತ್ತೆ ಆಯಿತಾ ಅವನ ಕೈಯಿಂದ. ಸೊ ವಾಟ್ ಹ್ಯಾಪಂಡ್ ಹಿಯರ್, ಹಿ ಶೌಟೆಡ್ ಲೌಡ್ಲಿ ಎವ್ರಿ ಒನ್ ಅರೌಂಡ್ ಅಲಾರಾಮ್ಡ್ ಅಂತ ಇದೆ. ವಾಸ್ ಅಲಾರ್ಮ್ ಏನು ಇದರ ಅರ್ಥ ಅಂದರೆ ಅಕ್ಕಪಕ್ಕ ಇದ್ದವರೆಲ್ಲರೂ ಕೂಡ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದಂಥ ಜನರು, ಮಾರನ ಗೆಳೆಯರು ಎಲ್ಲರೂ ಕೂಡ ಅಲಾರಾಮ್ಡ್ ಅಂದರೆ ಎಚ್ಚೆತ್ತುಕೊಂಡು ಮಾರನ ಕಡೆಗೆ ಓಡಿ 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 ಬರ್ತಾರೆ. ಸಮ್ಮನ್ ಬ್ರಾಡ್ ಸಮ್ ಲೀಫ್, ಬರ್ತಾ ಬರ್ತಾ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಆ ರಕ್ತವನ್ನು ನಿಲ್ಲಿಸಲಿಕ್ಕಾಗಿ ಕಾಡಿನ ಜನರಲ್ವ ಎಲೆಗಳನ್ನು ತಂದಿರ್ತಾರೆ. ಆ್ಯಂಡ್ ಪ್ರೆಸ್ಡ್ ಇಟ್ ಎಗೇನ್ಸ್ಟ್ ದಿ ವುಂಡ್ ಆ್ಯಂಡ್ ಬ್ಯಾಂಡೇಜ್ಡ್ ಇಟ್ ಅಂತ ಇದೆ. ಆ ಎಲೆಗಳನ್ನು ಆ ಗಾಯದ ಮೇಲೆ ಕಟ್ಟಾಗಿರುವ ಭಾಗದ ಮೇಲೆ ಇಡ್ತಾರೆ. ಆ್ಯಂಡ್ ಬ್ಯಾಂಡೇಜ್ಡ್ ಇಟ್ ವಿತ್ ಅ ಕ್ಲಾತ್ ಟೋನ್ ಫ್ರಮ್ ಒನ್ ಆಫ್ ದೇರ್ ಲುಂಗೀಸ್, ಯಾರೋ ಒಬ್ಬ ಉಟ್ಟುಕೊಂಡಂಥ ಲುಂಗಿಯನ್ನು ಹರಿದುಬಿಟ್ಟು ಅದನ್ನು ಬ್ಯಾಂಡೇಜ್ ರೂಪದಲ್ಲಿ ಕೊಡ್ತಾನೆ. ಅದನ್ನು ಬ್ಯಾಂಡೇಜ್ ಆಗಿ ಸುತ್ತುತ್ತಾರೆ ಬಟ್ಟೆಯನ್ನು. ಆ ಬಟ್ಟೆ ಯಾವುದಾಗಿರುತ್ತೆ, ಒಂದು ಪಾರ್ಟ್ ಆಫ್ ದಿ ಲುಂಗಿ ಆಗಿರುತ್ತೆ. ಮಾರಾ ಹೆಲ್ಡ್ ಹಿಸ್ ವುಂಡೆಡ್ ಹ್ಯಾಂಡ್, ಮಾರ ತನ್ನ ಕೈಯನ್ನು ಇನ್ನೊಂದು ಗಾಯ ಆಗಿರುವ ಕೈಯ ಮೇಲೆ ಆಯಿತಾ ಇಟ್ಟುಕೊಂಡು ಗಟ್ಟಿಯಾಗಿ ಸೋ ಕೇರ್ಫುಲಿ ದ್ಯಾಟ್ ಇಟ್ ವುಡ್ ನಾಟ್ ಶೇಕ್ ಟೂ ಮಚ್ ಆ್ಯಂಡ್ ವೆಂಟ್ ಟು ದಿ ವೈಟ್ ಮ್ಯಾನ್ ಅಟ್ ಹುಲಿಹುಂದಾಲು ಜಾಗಕ್ಕೆ ಮಾರನ್ನ ಕರ್ಕೊಂಡು ಹೋಗ್ತಾರೆ ಫಾರ್ ಪ್ರಾಪರ್ ಡ್ರೆಸ್ಸಿಂಗ್ ಆ್ಯಂಡ್ ಟ್ರೀಟ್ಮೆಂಟ್. ಕ್ಲಿಯರ್ ಆಲ್ ಆಫ್ ಯು ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ಅಲ್ಲಿ ಹುಲಿಹುಂದಾಲುನಲ್ಲಿ ಇದ್ದಂಥದ್ದು ಯಾರು ಅಂದರೆ ವೈಟ್ ಮ್ಯಾನ್ ಅಂತ. ಹುಲಿಹುಂದಾಲು ಇಸ್ ದ ನೇಮ್ ಆಫ್ ದಿ ಪ್ಲೇಸ್. ಹುಲಿಹುಂದಾಲುನಲ್ಲಿ ಹೋದಾದ ಮೇಲೆ ಏನಾಗುತ್ತೆ ನೋಡಿ, ದ ವೈಟ್ ಮ್ಯಾನ್ ಗಾಟ್ ಈಸ್ ಫಸ್ಟ್ ಏಡ್, ಡಾಕ್ಟರ್ ಅಲ್ವಾ ಅವನು. ವೈಟ್ ಮ್ಯಾನ್ ಏನು ಮಾಡ್ತಾನೆ ಅಂದರೆ ಫಸ್ಟ್ ಏಡ್ ಕಿಟ್ ರೆಡಿ ಇಟ್ಟಿರ್ತಾನೆ. ಮಾರ ಬಂದ ತಕ್ಷಣ ಅವನಿಗೆ ಕಾಟನಲ್ಲಿ ಒರೆಸ್ಬೇಕು, ಮೆಡಿಸಿನ್ ಹಾಕಬೇಕು, ಆಂಟಿಬಯೋಟಿಕ್ ಪೌಡ್ರ್ ಹಾಕಬೇಕು, ಹೀಗೆ ಎಲ್ಲ ಆಲ್ರೆಡಿ ಯೋಚನೆಯನ್ನು ಮಾಡ್ಕೊಂಡಿರ್ತಾನೆ. ವೆನ್ ಮಾರ ಎಂಟರ್ ದಟ್ ರೂಮ್ ಹಿಸ್ ಹಾಸ್ಪಿಟಲ್, ವಾಟ್ ಹ್ಯಾಪಂಡ್ ಹಿಯರ್, ಹಿ ಓಪನ್ ದಿ ಬ್ಯಾಂಡೇಜ್, ಆ ಬ್ಯಾಂಡೇಜನ್ನು ಓಪನ್ ಮಾಡ್ತಾನೆ. ಯಾರು, ವೈಟ್ ಮ್ಯಾನ್ ಓಪನ್ ದಿ ಬ್ಯಾಂಡೇಜ್ ಆ್ಯಂಡ್ ರಿಮೂವ್ ದ ಲೀಫ್. ನೀವು ನನ್ನ ಮಕ್ಕಳ ಎಕ್ಸಾಮಲ್ಲಿ ಏನು ಬರಿತಾ ಇದ್ದೀರ ಗೊತ್ತಾ, ವೈಟ್ ಮ್ಯಾನ್ ಓಪನ್ ದ ಲುಂಗಿ ಅಂತ ಬರಿತೀರ. ಅಲ್ಲಿ ಲುಂಗಿ ಪೀಸ್ ಆಫ್ ಕ್ಲಾತ್, ಅದು
ತುಂಡು ಒಂದು ಭಾಗ ಅದನ್ನು ತಗೊಂಡು ಕಟ್ಟಿದ್ದು ಅಷ್ಟೇ. ಹಿ ಡಿಡ್ ನಾಟ್ ಓಪನ್ ಲುಂಗಿ, ಹಿ ಓಪನ್ ದಿ ಬ್ಯಾಂಡೇಜ್ ಅಂತ ಬರೀಬೇಕು. ಆ್ಯಂಡ್ ರಿಮೂವ್ ದ ಲೀಫ್, ಅಲ್ಲಿಂದ ಲೀಫನ್ನು ಕೂಡ ತೆಗಿತಾನೆ ಯಾರು, ವೈಟ್ ಮ್ಯಾನ್. ಫಾರ್ ಹಿಸ್ ಸರ್ಪ್ರೈಸ್, ವೈಟ್ ಮ್ಯಾನಿಗೆ ಶಾಕ್ ಆಗಿಬಿಡುತ್ತೆ. ಓ ಮೈ ಗಾಡ್, ದೇರ್ ಈಸ್ ನೋ ವುಂಡ್, ದೇರ್ ವಾಸ್ ನೋ ಬ್ಲಡ್, ನೋ ವುಂಡ್ ಆ್ಯಂಡ್ ಇನ್ ಫ್ಯಾಕ್ಟ್ ನೋ ಸೈನ್ ಆಫ್ ಎನಿ ವುಂಡ್. ಗಾಯ ಅಂತ ವುಂಡ್ ಅಂದರೆ ಅಲ್ಲಿ ರಕ್ತನೂ ಇರಲ್ಲ, ಆ ಗಾಯದ ಮಾರ್ಕೂ ಇರಲ್ಲ, ಆಯಿತಾ, ಏನೂ ಇರಲ್ಲ, ಸೈನ್ ಕೂಡ ಇರಲ್ಲ, ಮಾರ್ಕು ಕೂಡ ಇರಲ್ಲ. ಹಾಗಾಗಿ ವೈಟ್ ಮ್ಯಾನ್ಗೆ ಫುಲ್ ಸಿಟ್ಟು ಬಂದುಬಿಡುತ್ತೆ. ವೈಟ್ ಮ್ಯಾನ್ ಗಾಟ್ ಆ್ಯಂಗ್ರಿ, ಹಿ ಬಿಕಮ್ ವೆರಿ ಆ್ಯಂಗ್ರಿ. ಮಾರಾ ಆಲ್ಸೋ ಹಿ ವಾಸ್ ಸರ್ಪ್ರೈಸ್, ಆಯಿತಾ, ಬಿಕಾಸ್ ಹಿ ಥಾಟ್ ದಟ್ ಮಾರಾ ವಾಸ್ ಜೋಕಿಂಗ್. ಅವ್ನು ಯಾಕೆ ಸಿಟ್ಟಾಗ್ತಾನೆ ಅಂದರೆ ಅವನಿಗೆ ಅನಿಸುತ್ತೆ ಮಾರಾ ಜೋಕ್ ಮಾಡ್ತಾ ಇದ್ದಾನೇನೋ ನನಗೆ ಅಂತ. ಮಾರಾ ಶೋಡ್ ಹಿಮ್ ದಿ ಬ್ಲಡ್ ಸ್ಟ್ರೈನ್ಸ್ ವಿಚ್ ವರ್ ಆನ್ ಹಿಸ್ ಕ್ಲಾತ್ ಅಂತ, ಆಯಿತಾ, ಆನ್ ಹಿಸ್ ಬಾಡಿ. ಮಾರಾ ಆವಾಗ ತೋರಿಸ್ತಾನೆ, ಸರ್ ಇಫ್ ಯು ಡೋಂಟ್ ಬಿಲೀವ್, ಇದು ನೀವು ನಂಬ್ತಾ ಇಲ್ಲ ಅಂದರೆ ನನ್ನ ದೇಹದ ಮೇಲಿರುವ ಬಟ್ಟೆಗಳನ್ನು ನೋಡಿ ಎಲ್ಲ ರಕ್ತ ಆಗಿದೆ ಅಲ್ವಾ, ಇದು ನಿಜವಾದ ಕತೆ ಸರ್ ಅಂತ ಹೇಳ್ತಾನೆ. ಆ್ಯಂಡ್ ಕ್ಲಿಂಕ್ಡ್ ಬಿಫೋರ್ ಹಿಮ್ ಸೇಯಿಂಗ್ ದಟ್ ಹಿ ವಾಸ್ ನಾಟ್ ಲೈಯಿಂಗ್. ಮಾರಾ ಅಲ್ಲಿಗೆ ಹೇಳ್ಬಿಡ್ತಾನೆ, ಸರ್ ಐ ಆಮ್ ನಾಟ್ ಲೈಯಿಂಗ್ ಸರ್ ಅಂತ ಈ ರೀತಿಯಾಗಿ ಹೇಳ್ತಾನೆ. ದೆನ್ ವಾಟ್ ಹ್ಯಾಪಂಡ್ ಇಯರ್, ಇಂಗ್ಲೀಷ್ ಮ್ಯಾನ್ ಈ ಸ್ಟಾರ್ಟೆಡ್ ಟು ಡ್ರೀಮ್. ಇಂಗ್ಲೀಷ್ ಮ್ಯಾನು ಒಂದು ಕನಸನ್ನು ಕಾಣ್ತಾನೆ. ಎಂಥ ಎಲೆ ಇರ್ಬೋದು ಅದು, ಇಷ್ಟು ಫಾಸ್ಟಾಗಿ ಗುಣ ಆಗಿದೆ ಅಂದರೆ ದಿ ಕ್ವಾಲಿಟಿ ಆಫ್ ಮೆಡಿಸಿನಲ್ ಕ್ರೀಪರ್. ಇಮ್ಯಾಜಿನ್ ಯುವರ್ ಸೆಲ್ಫ್ ದಟ್ ಲಿವ್ಸ್. ಆ ಎಲೆಗಳ ಏನು ಚಮತ್ಕಾರ ಇರ್ಬೋದು ಅಂದ್ಬಿಟ್ಟು, ಮ್ಯಾಜಿಕ್ ಇರ್ಬೋದು ಅಂದ್ಬಿಟ್ಟು ದಿ ಇಂಗ್ಲೀಷ್ ಮ್ಯಾನ್ ಬಿಲೀವ್ಡ್ ಮಾರಾ. ಆವಾಗ ಅವನು ಯಾರ ಮೇಲೆ, ಮಾರನ ಮೇಲೆ ನಂಬಿಕೆಯನ್ನು ಇಟ್ಟು ಹೇಳ್ತಾನೆ, ಕಮ್ ಟು ನೋ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಲೀಫ್. ಈ ರೀತಿಯಾಗಿ ಈಗ ನೀವು ಆನ್ಸರನ್ನು ಮುಗಿಸ್ಬೇಕು. ಸೊ ದಿ ವೈಟ್ ಮ್ಯಾನ್ ವಾಸ್ ರೆಡಿ ಟು ಆಫರ್ ಹಿಸ್ ಎಂಟೈರ್ ಎಸ್ಟೇಟ್. ಈ ಕಾರಣಗಳಿಂದಾಗಿ ವೈಟ್ ಮ್ಯಾನು ಏನು ಮಾಡ್ತಾನೆ, ಮಾರನಿಗೆ ತನ್ನ ಇಡೀ ಪ್ಲ್ಯಾಂಟೇಷನ್ನೇ ಆಫರನ್ನು ಕೊಡ್ತಾನೆ. ಇಫ್ ಯು ವುಡ್ ಟೇಕ್ ಹಿಮ್ ಟು ದಿ ಫಾರೆಸ್ಟ್ ಆ್ಯಂಡ್ ಶೋ ಹಿಮ್ ದ ಲೀಫ್ ದಟ್ ಕ್ಯೂರ್ಡ್ ಹಿಮ್. ಆ ಎಲೆಗಳನ್ನು ನನಗೆ ಫಾರೆಸ್ಟಲ್ಲಿ ಕರ್ಕೊಂಡೋಗಿ ತೋರಿಸು, ನಿನಗೆ ಇಡೀ ನನ್ನ ಎಂಟೈರ್ ಪ್ಲ್ಯಾಂಟೇಷನ್ನೇ ಕೊಡ್ತೀನಿ ಅಂತ ಹೇಳಿ ಇಲ್ಲಿಗೆ ಕಥೆಯನ್ನು ಮುಗಿಸ್ತಾನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಇದೇ ಆನ್ಸರು ಸ್ವಲ್ಪ 4 ಮಾರ್ಕ್ಸಿಗೆ ಕೊಟ್ಟಾಗ ಇನ್ನು ಮುಂದೆ ಒಂದು 4 ಲೈನನ್ನು ಬರೀರಿ. ಆಫ್ಟರ್ ದಟ್ ಮಾರಾ ಆ್ಯಂಡ್ ದ ವೈಟ್ ಮ್ಯಾನ್ ದೇ ವೆಂಟ್ ಟು ಫಾರೆಸ್ಟ್ ಇನ್ ಸರ್ಚ್ ಆಫ್ ದಟ್ ಲೀಫ್, ಆಯಿತಾ. ಆಫ್ಟರ್ ದಟ್ ದೇ ಡಿಡ್ ನಾಟ್ ಗೆಟ್ ಅವರ್ ವೈಟ್ ಮ್ಯಾನ್, ಹಿ ಟುಕ್ ಹಿಸ್ ಗನ್ ಆ್ಯಂಡ್ ಹಿ ಪಾಯಿಂಟೆಡ್ ಟುವರ್ಡ್ಸ್ ಮಾರಾ ಆ್ಯಂಡ್ ಹಿ ಸೇಡ್ ಇಫ್ ಹಿ ಡಿಡ್ ನಾಟ್ ಶೋ ದಟ್ ಲೀಫ್ ಹಿ ವಿಲ್ ಶೂಟ್ ಹಿಮ್ ಅಂತ. ಮಾರಾ ಪ್ಲೀಡೆಡ್ ಆ್ಯಂಡ್ ಹಿ ವೆಂಟ್ ಫ್ರಮ್ ದಟ್ ಪ್ಲೇಸ್, ಹಿ ಸೇವ್ಡ್ ಹಿಸ್ ಲೈಫ್. ಈ ರೀತಿಯಾಗಿ ಬರೆದು ಎಂಡ್ ಮಾಡಬಹುದು. ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ಚಾಪ್ಟರಿಂದ ಹಿಡಿದು ಟೋಟಲ್ಲು ಏನಂತೀರ 7 ಚಾಪ್ಟರ್ಸ್ ಅಂದರೆ ಇಫ್ ಐ ವಾಸ್ ಎ ಟ್ರೀವರೆಗೂ ಕೂಡ ಪ್ರತಿಯೊಂದು ಚಾಪ್ಟ್ರಿಂದ ಕ್ವಶನ್ ವಿತ್ ಆನ್ಸರನ್ನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.